ಇಷ್ಟೊಂದು ಚಾಕ್ಲೇಟ್ ಇತ್ತು ಸಂತೋಷ್ ರಾವ್ ಹತ್ರ, ಡ್ರಗ್ಸ್ ವಾಸನೆ ಅರೆ ಚಾಕ್ಲೇಟ್ ಇದ್ರೆ ಚಾಕ್ಲೇಟ್ ವಾಸನೆ ಬರ್ಬೇಕು ಸ್ವಾಮಿ. ಒಂದು ದೇವಸ್ಥಾನ ನಡೆಸುವಂತಹವರು ಸಾತ್ವಿಕವಾಗಿರ್ಬೇಕು ಅಥವಾ ರೌಡಿಸಂ? ಅಡ್ಡಗಾಲ ಯಾಕೆ ಹಾಕ್ತಾ ಇದ್ದೀರಿ? ನೀವ್ ಯಾಕೆ ಹೋರಾಟಕ್ಕೆ ಮುಂಚೂಣಿಯಲ್ಲಿ ನಿಂತ್ಕೊಳ್ಳಿಲ್ಲ? ನೀವು ಹೋರಾಟಕ್ಕೆ ನಿಂತ್ಕೊಂಡಿದ್ರೆ ನಿಮ್ಮ ಹಿಂಬಾಲಕರಾಗಿ ನಾವು ಬರ್ತಾ ಇದ್ವು. ಟಾಕ್ ಸ್ಕ್ವಾಡ್ ಅವ್ರ ಮನೆ ಹತ್ರನೇ ಹೋದ್ರು ಕೂಡ ಯಾಕೆ ಮುಂದಿನ ತನಿಖೆಗಳು ಬರ್ಲಿಲ್ಲ? ಯಾಕಂತ ಹೇಳಿದ್ರೆ ಹಿಂದೆ ದಣಿಗಳಿದ್ದಾರೆ. ಎಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಮ್ಮ ಜೊತೆ ಇದ್ದಾರೆ ನಮ್ಮ ಗಿರೀಶ್ ಮಟ್ಟಣ್ಣವರ್ ಸರ್. ಎಸ್ ಸರ್, ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬಂದ್ಬಿಡೋಣ ಸರ್. ಕೆಲವು ಈಗೇನ್ ಮೊನ್ನೆ ನಡೆದಂತ ಒಂದು ವಿಚಾರದಿಂದ ತಗೊಂತ ಹೋಗೋಣ. ಮತ್ತೆ ಮೊನ್ನೆ ಮಾಡಿದಂತ ಒಬ್ಬ ಹುಡುಗ ವಿಡಿಯೋ ಏನ್ ಮಾಡ್ತಾನೆ ಅಲ್ಲಿಂದ ತಗೊಳ್ಳೋಣ. ಒಂದೊಂದೇ ಕೇಳ್ತಾ ಹೋಗ್ತೀನಿ, ತಾವು ಹೇಳ್ತಾ ಹೋಗಿ ಸರ್. ಸರ್, ಮೊನ್ನೆ ಧರ್ಮಸ್ಥಳದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅಂದ್ರೆ ನಮ್ಮ ಒಂದು ಹಿಂದೂ ಸನಾತನಿ ಧರ್ಮನ ಉಳಿಸ್ಬೇಕು, ಅದಕ್ಕೆ ಯಾರ್ಯಾರು ಹಿಂಗ್ ಮಾಡ್ತಾ ಇದ್ದಾರೆ, ಹಂಗ್ ಮಾಡ್ತಾ ಇದ್ದಾರೆ, ಅದನ್ನ ಮಾಡ್ತಾ ಇದ್ದಾರೆ, ಇದನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಸಮಾವೇಶ ನಡೆಯುತ್ತೆ ಸರ್. ಓಕೆ, ಅದು ಹಿಂದೂ ದೇವಸ್ಥಾನನ ಉಳಿಸುವಂತದಕ್ಕೆ ಆಗ್ಲಿ, ನಿಜವಾಗೇ ಆಗ್ಲಿ, ನಮಗೂ ಕೂಡ ನಮ್ಮ ಒಂದು ಬೆಂಬಲನೂ ಕೂಡ ಇಡೋಣ. ಯಾಕೆಂದ್ರೆ ದೇವರಿಗೆ ಯಾವ್ದು ಕಾರಣಕ್ಕೂ ನಾವು ಅನ್ಯಾಯ ಮಾಡ್ತಕ್ಕಂಥದ್ದಲ್ಲ, ಆದ್ರೆ ಅಥವಾ ನಾವು ಮೋಸ ಮಾಡ್ತಕ್ಕಂಥದ್ದಲ್ಲ, ಅಥವಾ ದೇವರಿಗೇನೋ ನಾವು ಪಿತೂರಿ ಮಾಡ್ಬಿಟ್ಟು ಆ ದೇವ್ರನ್ನ ನಾವು ಕೆಳಗಡೆ ಇಳಿಸಿದ ತಕ್ಷಣ ದೇವ್ರು ಇಳಿಯಲ್ಲ ಅಲ್ವರಾ. ಆದ್ರೆ ಅಲ್ಲಿ ಬಂದಂತ ಕೆಲವು ವ್ಯಕ್ತಿಗಳು ಕೆಲವು ಟಾಕ್ಸ್ಗಳನ್ನ ಬರುತ್ತೆ. ಏನು, ಒಂದು ಹುಡುಗಿ ಮ್ಯಾಟ್ರ್ ತಗೊಂತಾರೆ ಇಮಿಡಿಯೇಟ್ಲಿ, ಮತ್ತೆ ಸಂತೋಷ್ ರಾವ್ ಅವರ ಮ್ಯಾಟ್ರ್ ತಗೊಂತಾರೆ, ಮತ್ತೆ ತಮ್ಮ ಮ್ಯಾಟ್ರ್ ತಗೊಂತಾರೆ. ಅದ್ರ ಬಗ್ಗೆ ಏನಂತೀರಿ ಸರ್? ಈಗ ತಾವು ಹೇಳಿದ್ರಲ್ಲ, ಅವರು ಮಾತಾಡೋ ದಾಟಿ ಹೆಂಗಿತ್ತು ಅಂತ ಹೇಳಿದ್ರೆ, ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿಲ್ಲ, ಅವರೇ ದೇವರನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಅವ್ರದ್ದು ಭಾಷಣ, ವೈಖರಿ, ಏನೋ ಷಡ್ಯಂತ್ರ ಮಾಡ್ತಾ ಇದಾರೆ ದೇವರ ವಿರುದ್ಧ, ದೇವಸ್ಥಾನದ ವಿರುದ್ಧ. ದೇವ್ರ ನಮ್ಮನ್ನ ಸೃಷ್ಟಿ ಮಾಡಿದ್ನ ಅಥವಾ ನಾವು ದೇವ್ರನ್ನ ಸೃಷ್ಟಿ ಮಾಡಿದ್ವಿ ಅಲ್ವಾ ಸರ್? ಹೌದು, ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿದ. ಇಡೀ ದೇವ್ರು ಅಂದ್ರೆ ಅದೊಂದು ಸೃಷ್ಟಿನೇ, ಅದೊಂದು ಪ್ರಕೃತಿ. ನಾವು ಈಶ್ವರ ಅಂತ ಕರಿತೀವಿ. ಬೇರೆ ಬೇರೆ ಧರ್ಮದವರು ಅವರ ಧರ್ಮದ ಯಾರು ಗುರುಗಳು ಇರ್ತಾರೆ, ಧರ್ಮದ ದೇವರು ಇರ್ತಾರೆ, ಅದನ್ನ ಹೆಸರು ಹೇಳಿ ಇದು ಮಾಡ್ತಾರೆ. ಇವರು ಮಾತಿನ ಶೈಲಿ ಹೆಂಗಿದೆ ಅಂತ ಹೇಳಿದ್ರೆ, ಯಾರೋ ಬರ್ತಾರೆ ದೇವ್ರಿಗೆ ಅಪಪ್ರಚಾರ ಮಾಡ್ತಾರೆ, ಭಕ್ತರು ದೇವ್ರನ್ನ ಹೆಂಗೆ ಅಪಪ್ರಚಾರ ಮಾಡಕ್ಕಾಗುತ್ತೆ ಒಂದೆದ್ದು. ಆನಂತರ ನೀವು ಅವ್ರ ಎಲ್ಲಾ ಮಾತಿನ ಶೈಲಿಗಳನ್ನ ನೋಡಿದ್ರೆ, ನಾವು ಅದನ್ನ ಮಾಡ್ಬಿಡ್ತೇವೆ, ನಾವು ಹಂಗ್ ಮಾಡ್ಬಿಡ್ತೇವೆ. ಇವರ ದೇವಮಾನವರ ಭಾಷೆನೂ ಕೂಡ ನೋಡಿ ನೀವು. ನಡೆದಾಡುವ ದೇವರದ್ದು ಭಾಷೆನೂ ಕೂಡ ಹೆಂಗ್ ಅಂತ ಹೇಳಿದ್ರೆ, ನಮ್ಮ ಹತ್ರನು ಸಾವಿರಾರು ಜನ ಅಭಿಮಾನಿಗಳಿದ್ದಾರೆ. ಗುಬ್ಬಿ ಮೇಲೆ ನಾವು ಬ್ರಹ್ಮಾಸ್ತ್ರ ಬಿಡಲ್ಲ, ಒಂಥರ ರೌಡಿಸಂ. ರೌಡಿಸಂ. ಒಂದು ದೇವಸ್ಥಾನ ನಡೆಸುವಂತಹವರು ಸಾತ್ವಿಕವಾಗಿರ್ಬೇಕು ಅಥವಾ ರೌಡಿಸಂ? ಬೆದರಿಕೆ ಹಾಕೋದು, ಇದ್ರ ಮೇಲೆ ಗೊತ್ತಾಗುತ್ತೆ ಅವ್ರ ಬಣ್ಣ ಅವರೇ ಬಯಲು ಮಾಡ್ಕೋತಾ ಇದ್ದಾರೆ. ಹೌದು. ಎಸ್, ಇನ್ನು ಸಂತೋಷ್ ರಾವ್ ಮ್ಯಾಟ್ರ್ ತಗೊಂಡ್ಬಿಡ್ತಾರೆ. ನಾನೇ ಆ ವ್ಯಕ್ತಿನ ಭೇಟಿ ಮಾಡೋದಕ್ಕೆ ಹೋಗಿದ್ದೆ, ಇಷ್ಟು ಚಾಕ್ಲೇಟ್ ಬಿದ್ದ್ಬಿಟ್ಟಿತ್ತು, ಡ್ರಗ್ ತಗೊಂಡಿದ್ರು, ಡ್ರಗ್ಸ್ ತಗೊಂಡು ಅದು ಸ್ಮೆಲ್ ಬರ್ತಾ ಇತ್ತು. ಡ್ರಗ್ಸ್ ವಾಸನೆ ಅಂತ ನಾನು ಜೀವನದಲ್ಲಿ ಫಸ್ಟ್ ಟೈಮ್ ಕೇಳಿದ್ದು. ಸರ್, ಉಚ್ಚೆ ವಾಸನೆ ಬರ್ತದೆ. ಹೌದು. ಆನಂತರ ಸರಾಯಿ ಕುಡ್ದವನಿಗೆ ಸರಾಯಿ ವಾಸನೆ ಬರ್ತದೆ. ಚುಟ್ಟ ಸೇದಿದ್ರೆ ಚುಟ್ಟದ ವಾಸನೆ, ಚುಟ್ಟ ಅಂದ್ರೆ ಬೀಡಿ, ಬೀಡಿ ವಾಸನೆ ಬರ್ತದೆ. ಈ ಡ್ರಗ್ಸ್ ವಾಸನೆ ಅಂತ ನಾನ್ ಕೇಳ್ತಾ ಇರೋದು ಫಸ್ಟ್ ಟೈಮ್. ಆಮೇಲೆ ಡ್ರಗ್ಸ್ ತಗೊಂಡವ್ರಿಗೆ ಬಹುಶಃ ಈ ಡ್ರಗ್ಸ್ ತಗೊಂಡವ್ರಿಗೆನೆ ಇನ್ನೊಬ್ಬನು ಡ್ರಗ್ಸ್ ತಗೊಂಡಿದ್ ವಾಸನೆ ಬರ್ಬೋದೇನೋ, ಮೇ ಬಿ. ಆನಂತರ ಅವನು ಹೇಳ್ತಾನೆ, ಇಷ್ಟೊಂದು ಚಾಕ್ಲೇಟ್ ಇತ್ತು ಸಂತೋಷ್ ರಾವ್ ಹತ್ರ, ಡ್ರಗ್ಸ್ ವಾಸನೆ ಅರೆ ಚಾಕ್ಲೇಟ್ ಇದ್ರೆ ಚಾಕ್ಲೇಟ್ ವಾಸನೆ ಬರ್ಬೇಕು ಸ್ವಾಮಿ ಅಲ್ವಾ. ಏನು ಡ್ರಗ್ಸ್ ವಾಸನೆ ಇಲ್ಲಿಂದ ಬಂತು? ಆನಂತರ ಇನ್ನೊಂದು ನಾನು ಹೇಳ್ತೇನೆ, ಇವರು ಡ್ರಗ್ಸ್ ಎಲ್ಲ ಬೋಗಸ್ ಅಲಿಗೇಷನ್ಸ್ ಇವೆಲ್ಲ. ಡ್ರಗ್ಸ್ ತಗೊಂಡಿದ್ರೆ ಅವಾಗ ಅವನು ಬ್ಲಡ್ ಕಲೆಕ್ಟ್ ಮಾಡ್ಕೊಂಡು ಬ್ಲಡ್ ಅಲ್ಲಿ ನಾರ್ಕೋಟಿಕ್ಸ್ ಅನಲೈಸಿಸ್ ಮಾಡ್ಬಿಟ್ರೆ ಕಂಟೆಂಟ್ ಆಫ್ ನಾರ್ಕೋಟಿಕ್ಸ್ ಇರುತ್ತಿತ್ತೋ ಇಲ್ಲೋ FSL ಇಂದ. ಹೌದು ಸರ್, ಅದು ಡ್ರಗ್ಸ್ ಅಂತಂದ್ರೆ 72 days ಏನೋ ಇರುತ್ತೆ ಅಂತ ಇರ್ತದೆ. ಅಲ್ಲ, ಇವ್ರು ಹೇಳೋದು ಲಾಟ್ಪುಟ್ಗಳು, ಇವು ಕಾಮಿಡಿ ಆಗ್ಬಿಟ್ಟವು. ಇವು ಮಾತಾಡೋದೆಲ್ಲ ಕಾಮಿಡಿ ತರ ನೋಡ್ತಾ ಇದ್ದಾರೆ. ಹೌದು, ಜನಗಳು ಕೂಡ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವರು. ಡ್ರಗ್ಸ್ ವಾಸನೆ ಅಂತ ಹೇಳ್ತಾನೆ, ಎಲ್ಲರಿಗೂ ಅನಿಸ್ತಾ ಇದೆ ಇವರು ಸಗಣಿ ತಿಂದಿರೋದ್ರಿಂದ ಸಗಣಿ ವಾಸನೆ ಬರ್ತಾ ಇದೆ ಇವರು. ಹೌದು, ಅಷ್ಟು ಇದನ್ನಾಗಿ ಮಾತಾಡ್ತಾ ಇದ್ದಾರೆ. ಸರ್, ನಾನು ಕೂಡ ಕೇಳ್ಪಟ್ಟಿಲ್ಲ ಡ್ರಗ್ಸ್ ವಾಸನೆ ಬರುತ್ತೆ ಅನ್ನೋದನ್ನ ಕೇಳ್ಪಟ್ಟಿಲ್ಲ. ನೀವ್ ಹೇಳ್ದಾಗೆ ಇದು ಗಾಂಜಾ ಆಗ್ಲಿ ಅಥವಾ ಬೀಡಿ, ಸಿಗರೇಟು ಅಥವಾ ಎಣ್ಣೆ, ಇದಕ್ಕೇನೋ ಬರ್ಬೋದು. ಓಕೆ, ನೋಡಿದೀವಿ, ನಾವು ಕೂಡ ಅನುಭವಿಸಿದೀವಿ ಮುಂದೆ ಕುತ್ಕೊಂಡು, ಓಕೆ.
ಅವ ಯಾವನ್ ಮಾತಾಡಿದ್ನಲ್ಲ ಹ್ಮ್ ಅವ್ರ ಮಕ್ಳೆಲ್ಲಾ ಮಾಡೋದದೆ ಓ ಸಾಯಂಕಾಲ ಆದ್ಮೇಲೆ. ಓಕೆ ಇನ್ನೊಬ್ನು ಮಾತಾಡಿದ್ನಲ್ಲ ಧನಕೀರ್ತಿ ಜೈನ್ ಅಂತ ಹೇಳಿ, ಹ್ಮ್ ಹ್ಮ್ ಅವನ ಮಗ ಹ್ಮ್ ಇವನು ಯಾರು ರೇಪಿಸ್ಟ್, ಈಗ ಅವನ ಮೇಲೆ ಆರೋಪ ಇದೆ, ಮತ್ತೆ ಅವ್ರ ಅಪ್ಪನ ಮೇಲೆ ಹ್ಮ್ ಆರೋಪ ಇದೆ, ಇಬ್ಬರ ಮೇಲೂ ಇದೆ, ಅಪ್ಪ ಹ್ಮ್ ಮಗ ಇಬ್ಬರ ಮೇಲೂ ಆರೋಪ ಇದೆ. ಓಕೆ ಇವ್ರು ಓಕೆ ಬೇಕಂತಲೇ ಮಗನೊಬ್ಬನ್ನೇ ಅಂತ ಹ್ಮ್ ತೋರ್ಸ್ಬಿಟ್ಟು ಅವನ್ ಅಮೆರಿಕಾದಲ್ಲಿ ಇದ್ದ ಅಂತ ಹೇಳ್ಬಿಟ್ಟು ಹ್ಮ್ ಆ ಆ ಒಂದು ಅವಾಗಿಂದು ದಾಖಲೆಗಳಿದೆ ಅಂತ ಹೇಳ್ಬಿಟ್ಟು ಪರಾರಿಗಾಕ್ ನೋಡ್ತಾ ಇದ್ದಾರೆ. ಹ್ಮ್ ಮಗನ ಮೇಲೆ ಇಷ್ಟೇ ಅಲ್ಲ, ಇದನ್ನೆಲ್ಲರೂ ತಿಳ್ಕೊಳ್ಳಿ, ಅವ್ರ ಅಪ್ಪನ ಮೇಲೇನು ಕೂಡ ಆರೋಪ ಇದೆ. ಸೌಜನ್ಯಳನ್ನ ಕೊಂದು ಬಿಸಾಕುವುದಕ್ಕೆ ಆದೇಶ ಮಾಡಿದ್ದು ಅವರಪ್ಪ. ಗಾಡ್ ಅವರಪ್ಪ ಹ್ಮ್ ಸುಮ್ನೆ ಮಗನೊಬ್ಬನ್ ತೋರಿಸಿ ಮಗ ಅಮೆರಿಕದಲ್ಲಿದ್ದ ಅಂತಂದ್ ಹೇಳ್ಕೊಂಡು ಹ್ಮ್ ಪರಾರಿ ಆಗ್ತಾ ಇದ್ದಾನೆ. ಇನ್ನೂ ಒಬ್ಬನು ಇದ್ದ ಅದರಲ್ಲಿ, ಅಂದ್ರೆ ಈ 3 ಜನರನ್ನ ಬಿಟ್ಟು ಹ್ಮ್ 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 ದೀಕ್ಷಿತ್ ಕೆಲ್ಲಾ ಅಂತ ಹೇಳಿ, ಹ್ಮ್ ದೀಕ್ಷಿತ್ ಕೆಲ್ಲಾ ಹ್ಮ್ ಅವನು ಇವತ್ತಿನವರೆಗೂ ಕೂಡ ವಾಪಸ್ ಬಂದಿಲ್ಲ, ಹ್ಮ್ 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 ಫಾರಿನ್ ಅಲ್ಲೇ ಇದ್ದಾನೆ. ಓಕೆ ಆ ಟೈಮ್ ನಲ್ಲಿ ಅವ್ರನ್ನೇನ ಫಾರಿನ್ ನಲ್ಲಿ ಇದ್ದ ಅಂತ ಹೇಳ್ತಾರಲ್ಲ, ಹ್ಮ್ ಇವರ ಮನೆಯ ಮಗು ಹ್ಮ್ ಹಾಲು ಕುಡಿತಿತ್ತಂತೆ ಅಮೆರಿಕಾದಲ್ಲಿ ಹೋಗಿ. ಆ ಅವನ ಜೊತೆಗೆ ಇವನೇ ಹೋಗಿದ್ದು, ಸರ್ ಇವನೇ ಹೋಗಿದ್ದು. ಹ್ಮ್ ಮತ್ತೆ ಸೌಜನ್ಯಳನ್ನ ಅಪಹರಣ ಮಾಡೋ ಟೈಮಿಗೆ ಕಾರ್ ಡ್ರೈವಿಂಗ್ ಮಾಡ್ತಿದ್ದು ಅವನೇ, ಹ್ಮ್ 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 ಹಾಲು ಕುಡಿತಾ ಇದ್ದಂತ ಮಗುನೇ. ಹ್ಮ್ ಆ ನಂತರ ಇನ್ನೂ ಒಬ್ಬನು ಲೋಕು ಅಂತ, ಬಹುಶಃ ಈ ಮಾತು ಈ ಹೆಸರು ಕೇಳಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಹ್ಮ್ ನಮಗೆಲ್ಲ ಗೊತ್ತಾಗಿದೆ ಅಂತ ಹೇಳಿ. ಎಸ್ ಲೋಕು ಅಂತ ಹೇಳಿ ಹ್ಮ್ ಮೊನ್ನೆ ಮಾತಾಡ್ಬೇಕಾದ್ರೆ ನನಗೆ ಅಂದಿದ್ದ, ಹ್ಮ್ ಏಯ್ ಕರಾಟೆ ಬೇಕಿದ್ರೆ ನಮ್ಮವರೇ ಇದಾರೆ, ಹ್ಮ್ ಬ್ಲಾಕ್ ಬೆಲ್ಟ್ ಕಲ್ತಿದ್ದಾರೆ ಹ್ಮ್ ಶಂಕರ್ ಅಂತ, ಹ್ಮ್ ಹ್ಮ್ ಅವ್ರ ಮಗಾನೇ ಅದು. ಹ್ಮ್ 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 ಸಾಯಂಕಾಲ 4 ಗಂಟೆಗೆ ಹೋದವನು ಹ್ಮ್ ಬೆಳಿಗ್ಗೆ 8 ಗಂಟೆವರೆಗೆ ಮನೆಗೆ ಬಂದಿಲ್ಲ ಅವನು, ಲೋಕು ಅಂತ ಹೇಳಿ. ಹ್ಮ್ ಹ್ಮ್ ಈ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ ಕೊಟ್ಕೊಂತ ಕುಂತಿರ್ತಾನೆ, ಬೇಕಾದ್ರೆ ಒಂದು ಫೋಟೋನು ಹಾಕ್ತೀನಿ. ಎಸ್ 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 ಅವನು ಕೂಡ ಇದೇ ಡ್ರಗ್ಸ್ ಗ್ಯಾಂಗ್ ಇಂದು. ಇವ್ರು ಆಕ್ಚುಲಿ ಡ್ರಗ್ಸ್ ತಗೊಳ್ತಾ ಇದ್ದಿದ್ ಇವ್ರು. ಹ್ಮ್ ಹೌದು ಸರ್. ನನ್ಗೆ ಡ್ರಗ್ಸ್ ತಗೊಂಡ್ರೆ ಹ್ಮ್ ಅದನ್ನ ಕ್ಲೋಸ್ ಮಾಡ್ಬಿಡೋಣ. ಹ್ಮ್ ಡ್ರಗ್ಸ್ ಅದು, ಹ್ಮ್ ಡ್ರಗ್ಸ್ ತಗೊಂಡ್ರೆ ಅವನ ಬ್ಯಾಗ್ ಅಲ್ಲಿ ಹ್ಮ್ ಸಿರಿಂಜ್ ಇರ್ಬೇಕಾ, Absolutely. ಅಟ್ಲೀಸ್ಟ್ ಕೈ ಮೇಲೆ ಆ ಡ್ರಗ್ಸ್ Mark ತಗೊಳ್ಳುವಂತ ಆದ್ರೂ ಇರ್ಬೇಕು. ಇಂಜೆಕ್ಷನ್ ಸಿರಿಂಜ್ ಮಾರ್ಕ್ಸ್ ಸುಮಾರು ಜನ ನಾವು ನೋಡ್ತೀವಿ. ಹ್ಮ್ ಡ್ರಗ್ಸ್ ತಗೊಳ್ಳೋರಿಗೆ ಸಿರಿಂಜ್ ಮಾರ್ಕ್ ಇರ್ತದೆ. ಹ್ಮ್ ಹ್ಮ್ ಒಂದಾದ್ರೂ ಸಿರಿಂಜ್ ರಿಕವರಿ ಮಾಡ್ಕೊಂಡಿದಾರ? ಅವನ ಕೈ ಮೇಲೆ ಸಿರಿಂಜ್ ಪ್ರಿಕ್ ಮಾಡಿದ್ದು ಇದೆಯಾ, ಹ್ಮ್, ರಿಪೋರ್ಟ್ ಹ್ಮ್. ಇದೆಯಾ? Yes. ಇಲ್ಲ, ಬಾಯಿ ಬಂದಂಗ್ ಬಗಳೋದು. ಹ್ಮ್ ಹ್ಮ್ ಆಕ್ಚುಲಿ ಡ್ರಗ್ಸ್ ತಗೊಳ್ತಾ ಇದ್ದಿದ್ದು ಇವ್ರೆ, ಹ್ಮ್ ಕೊಕೇನ್ ತಗೊಳ್ತಾ ಇದ್ರು ಇವ್ರ ಮಕ್ಕಳುಗಳೇ. ಹ್ಮ್ ಹ್ಮ್ ಅವನೊಬ್ನಿದಾನಲ್ಲ ಧನಕೀರ್ತಿ ಜೈನ್ ಅಂತ ಹೇಳಿ, ಆನೆ ಮಾವುತನ ಕೇಸಲ್ಲಿ ಹ್ಮ್. ಡಾಗ್ ಸ್ಕ್ವಾಡ್ ಬಂದಿತ್ತು. ಆ ಡಾಗ್ ಸ್ಕ್ವಾಡ್ ಅವನ ಮನೆ ತನಕನೇ ಎಸ್ ಹೋಗಿತ್ತು. ನಾನು ಅದನ್ನ ಕೇಳ್ಬೇಕು ಅಂದ್ಕೊಂಡೆ ಹ್ಮ್ ಸರ್. ಹ್ಮ್ ಎಸ್ ಆ ಡಾಗ್ ಸ್ಕ್ವಾಡ್ ಅವ್ರ ಮನೆ ಹತ್ರನೇ ಹೋದ್ರು ಕೂಡ ಹ್ಮ್. ಯಾಕೆ ಮುಂದಿನ ತನಿಖೆಗಳು ಬರ್ಲಿಲ್ಲ ಅನ್ನೋದು. ಯಾಕಂತ ಹೇಳಿದ್ರೆ ಹಿಂದೆ ದಣಿಗಳಿದಾರಲ್ಲ, ಗೌಡ್ರು. ಗೌಡ್ರು ಹ್ಮ್. ಅಲ್ಲ ಪಾಪ, ಅಲ್ಲ ಗೌಡ್ರ ಅಂದ್ರೆ ಮತ್ತಿನ್ನ ಅದಕ್ಕೆ ಮತ್ ಜಾತಿ ತರ್ತಾರೆ. ಓಕೆ ದಣಿಗಳು ದಣಿಗಳಿದ್ದಾರೆ. ದಣಿಗಳಿದಾರಲ್ಲ, ಮುಂದೆ ಯಾಕೆ ಪೊಲೀಸರು ಬರ್ಲಿಲ್ಲ ಅಂತ ಹೇಳಿದ್ರೆ ಹಿಂದೆ ದಣಿಗಳಿದ್ದಾರೆ. ದಣಿಗಳಿದ್ದಾರೆ. ಡಾಗ್ ಸ್ಕ್ವಾಡ್ ಹೋಗಿದ್ದೀರಿ ಅವ್ನ ಮನೆ ಒಂದು ಕಡೆ, ಮೊನ್ನೆ ಬೊಗಳೆ ಬಿಟ್ನಲ್ಲ ಧರ್ಮಸ್ಥಳ ಭಾಷಣ ಮಾಡಿ. ಹೌದೌದೌದು ಧನಕೀರ್ತಿ ಅಂತ ಹೇಳಿ, ಧನಕೀರ್ತಿ ಜೈನ್ ಅಂತ ಹೇಳಿ, ಹ್ಮ್ ಅವನ ಮನೆಗೆ ಮಾವುತನ ಕೊಲೆ ಆಗಿ ಮರ್ದಿನಾನೆ ಡಾಗ್ ಸ್ಕ್ವಾಡ್ ಬಂದಾಗ ಅಲ್ಲಿ ತನಕ ಹೋಯ್ತು. ಹ್ಮ್ ಹಿಂಗಾಗಿ ಹ್ಮ್. ಆ ಡಾಗ್ ಸ್ಕ್ವಾಡ್ ಅನ್ನ ವಾಪಸ್ ಕಳಿಸ್ಬಿಟ್ರು. ಮಾವುತನ ಮಗನ ಕೇಳ್ರಿ, ನಾನ್ ಹೇಳೋದಲ್ಲ, ಮಾವುತನ ಮಗ ಗಣೇಶನ್ ಕೇಳಿ ಹೇಳ್ತಾರೆ. ಆ ಟೈಮಿಗೆ ಅವ್ರ ಅಲ್ಲೇ ಇದ್ದಿದ್ದು. ಓಕೆ ಈಗ ಬೊಗಳೆ ಬಿಡ್ತಾರೆ ಅಲ್ಲಿ. ಹ್ಮ್. ಇಲ್ಲಿ ಅನ್ನ ಇದನ್ನು ಬಹಳ ಶುದ್ಧ ಇದೆ, ಹ್ಮ್. ಬಹಳ ಕ್ಲೀನ್ ಇದೆ, ಹ್ಮ್. ರಾಷ್ಟ್ರ ಮಟ್ಟದ ಇದನ್ನ ಸ್ವಚ್ಛತೆಗೆ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ ಹ್ಮ್. ಅಷ್ಟೊಂದು ಹೆಣಗಳ ಬಿದ್ದಿದೆಯಲ್ಲ. ಹ್ಮ್ ಅದಕ್ಕೆ ಯಾರು ಹಾ. ಅದಕ್ಕೆ ಅದನ್ನು ಪ್ರಶಸ್ತಿಗಳಿಲ್ಲ. ಇಲ್ಲ ಪ್ರಶಸ್ತಿಗಳು ಅದನ್ನು ಪ್ರಶಸ್ತಿ- ಕೊಟ್ರೆ ಬಹಳ ಅಲ್ಲ ರೀ, ಅದನ್ನು ಈಗ ಉತ್ತುಂಗಕ್ಕೆ ಹೋಗುತ್ತೆ. ಇಲ್ಲಿ ಎಲ್ಲಾ ವ್ಯವಸ್ಥೆ ಸರಿ ಇದೆ ಹ್ಮ್ ಅಂತ ಹೇಳ್ತಾರೆ. ಹೊರನಾಡಲ್ಲಿ ಇಲ್ವಾ? ಹ್ಮ್ 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 ಹ್ಮ್. ಶೃಂಗೇರಿಯಲ್ಲಿ ಇಲ್ವಾ? ಅಲ್ವಾ? ಕೊಲ್ಲೂರಿನಲ್ಲಿಲ್ವಾ? ಹ್ಮ್ ಕಳಸದಲ್ಲಿಲ್ವಾ? ಹ್ಮ್ ನೀವು ದಕ್ಷಿಣ ಕನ್ನಡ ಆಗ್ಲಿ ಅಥವಾ ನಮ್ಮ ಉತ್ತರ ಕರ್ನಾಟಕ ಕೂಡ ಬನ್ನಿ, ನೀವು ಹೌದು. ಎಲ್ಲಾ ಮಠಗಳು ಕೂಡ ಕ್ಲೀನ್ ಆಗಿದೆ, ನೀಟ್ ಆಗಿ ಇರ್ತದೆ. ಹ್ಮ್. ಆದ್ರೆ ವ್ಯತ್ಯಾಸ ಅಂತ ಹೇಳಿದ್ರೆ ಇವ್ರ ತರ ಯಾರು ಪ್ರಚಾರ ತಗೊಳ್ಳಲ್ಲ. Yes. ಸಿದ್ಧಗಂಗಾ ಮಠ ಸ್ವಚ್ಛ ಇಲ್ವಾ ಹಂಗಿದ್ರೆ? ಬಹಳ ಜಗತ್ನಲ್ಲಿ ಇವ್ರೊಬ್ರೇನ ಇದನ್ನಿರೋದು? ಹ್ಮ್. ಅವ್ರ ಎಜುಕೇಶನ್ ಕೊಡಲ್ವಾ? ಹೌದು. ನಮ್ಮ ಪರಿವಾರದಲ್ಲಿ ನಮ್ಮ ತಮ್ಮನು ಕೂಡ ಶಿಗ್ಗಾವಿ ಕಾರಟಗಿ ಮಠದಲ್ಲೇನೆ ಓದಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ ಇದ್ದಾನೆ. ಹ್ಮ್ 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 ಹ್ಮ್. ಮಠಗಳಲ್ಲಿ ಓದಿ. ಎಸ್. ಯಾರು ಇವ್ರು ತಗೊಂಡಷ್ಟು ಡೊನೇಷನ್ ತಗೊಳ್ಳೋದಿಲ್ಲ, ಹ್ಮ್. ಇವ್ರು ತಗೊಂಡಷ್ಟು ಪ್ರಚಾರ ತಗೊಳ್ಳೋದಿಲ್ಲ. ಪ್ರಚಾರ ತಗೊಳ್ಳಲ್ಲ. ಹ್ಮ್. ಆ? ಹ್ಮ್. ಅನ್ನದಾನ ಮಾಡ್ತೀವಿ, ಪ್ರತಿ ಈಗೂ ಕೂಡ ಏನ್ ಅವ್ರ ಅಪ್ಪನ ಮನೆಯಿಂದ ಕೊಡ್ತಾರೇನ್ರಿ? ಒಂದ್ ಅಕ್ಕಿ ಕಾಳು. ಆರಾಮ್. ಇನ್ನೂ ಒಂದ್ ಹೇಳ್ತಾ ಇದ್ದೀನಿ ನಿಮ್ಗೆ, ಹ್ಮ್. ಇದು ಎಲ್ಲರಿಗೂ ಕೂಡ ಗಮನಕ್ಕೆ ಬರ್ಬೇಕು. ಎಸ್. ಧಾರವಾಡದ STM ಕಾಲೇಜ್ ನಲ್ಲಿ ಹ್ಮ್. ಕ್ಯಾಂಟೀನ್ ನಲ್ಲಿ ಹ್ಮ್. ಈ ಕಳಪೆ ಅಕ್ಕಿಯಲ್ಲಿ ಅನ್ನ ಇದೆ ಅಂತ ಹೇಳಿ ಅನ್ನ ತಿನ್ಬೇಕಾದ್ರೆ ಹುಳ ಇದ್ದಿದ್ದಕ್ಕೆ ಒಂದು ಕೇಸ್ ಆಗುತ್ತೆ ಅದ್ರ ಮೇಲೆ. ಹೌದು ಹ್ಮ್ ಹೌದು. ದೊಡ್ಡ ಇಶ್ಯೂಸ್ ಕೂಡ ಹಾಗೆ. ಕೇಸ್ ಆಯ್ತು.
ಕೇಸ್ ಆದ್ಮೇಲೆ ಇವ್ರು ಹೇಳ್ತಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ. ಕೇಸನ್ನ ಹೊರಗಡೆ ತೆಗೆದ್ಮೇಲೆ ಪೂರ್ತಿಯಾಗಿ ಒಳಗಡೆ ಅವ್ರ ಅಡ್ವೊಕೇಟ್ಸ್ ಎಲ್ಲ ಇದು ಮಾಡಿದ್ಮೇಲೆ ಆ ಅಕ್ಕಿ ಎಲ್ಲ ಬರೋದು ಎಲ್ಲಿಂದ ಗೊತ್ತಾ? ಭಕ್ತರು ದೇಣಿಗೆಗೆ ಅಂತ ಕೊಟ್ಟಿರ್ತಾರಲ್ಲ, ಆ ಅಕ್ಕಿಯನ್ನ ಇವರು ಕ್ಯಾಂಟೀನ್ಗಳಿಗೆ, ಹಾಸ್ಟೆಲ್ಗಳಿಗೆ ಮಾರಾಟ ಕಳಿಸ್ತಾರೆ ಇವರು. ಓಕೆ 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 ಓಕೆ. ಇವರು ಬೊಗಳೆ ಬಿಡ್ತಾರೆ ಮತ್ತೆ, ನಾವು ಅನ್ನದಾನ ಮಾಡ್ತೀವಿ ಅಂತೇಳಿ. ಅನ್ನದಾನ, ಅಕ್ಕಿ ದಾನ ಮಾಡುದು ಯಾರು? ಭಕ್ತರು. ಆ ಭಕ್ತರು ಕೊಟ್ಟಂತ ಅಕ್ಕಿಯನ್ನ ಮತ್ತೆ ಪಾಲಿಶ್ ಮಾಡಿ ಬೇರೆ ಬೇರೆ ಅವ್ರದೇ ಆದಂತ ಹೋಟೆಲ್ ಹಾಸ್ಟೆಲ್ಗಳಿಗೆ ಹೋಗಿ ಅದನ್ನ ದುಡ್ಡಿಗೋಸ್ಕರ ಮಾರಾಟ ಮಾಡ್ತಾರೆ. ಬಗದಷ್ಟು ಆಳ ಇದೆ ಇವ್ರದ್ದು, ಬಗದಷ್ಟು ಆಳ ಇದೆ. ಅನ್ನೋದವ್ರು ಬಹಳ ಶುದ್ಧತೆ ಇದೆ. ಅಂತ ಶುದ್ಧತೆ ಇದೆ ಅಂದ್ರೆ ನಿಮ್ಗೆ ಕೊಲೆ ಮಾಡಕ್ ಲೈಸೆನ್ಸ್ ಕೊಟ್ಟವನ? ಅತ್ಯಾಚಾರ ಮಾಡಕ್ ನಿಮ್ಗೆ ಲೈಸೆನ್ಸ್ ಇದೆಯಾ? ಅದ್ರ ಬಗ್ಗೆ ತನಿಖೆ ಆಗ್ಲಿ ಅಂತ ಹೇಳ್ತಾ ಇದ್ದೀವಿ ನಾವು. ಅದ್ರ ಬಗ್ಗೆ ತನಿಖೆ ಆಗೋದಕ್ ನೀವ್ಯಾಕೆ ಬೇಡ ಅಂತ ಇದ್ರಿ? ನೀವು ಸರ್, ಒಂದೇ ಸಿಂಪಲ್ ಪ್ರಶ್ನೆ ನಂದು. ನೀವು ಮಾಡಿಲ್ಲ, ಹೌದಲ್ಲಪ್ಪ, ಒಪ್ಕೊಳ್ಳೋಣ. ಯಾಕಂದ್ರೆ ನಿಮ್ಗೇನ್ ಶಿಕ್ಷೆ ಆಗಿಲ್ಲ, ಆರ್ಡರ್ ಆಗಿಲ್ಲ, ತನಿಖೆ ಆಗಿಲ್ಲ, ನಾವು ಒಪ್ಕೊಳ್ಳೋಣ ನೀವು ಮಾಡಿಲ್ಲ ಅಂತೇಳಿ. ಅಡ್ಡಗಾಲ ಯಾಕೆ ಹಾಕ್ತಾ ಇದ್ದೀರಿ? ನೀವ್ ಯಾಕೆ ಹೋರಾಟಕ್ಕೆ ಮುಂಚೂಣಿಯಲ್ಲಿ ನಿಂತ್ಕೊಳ್ಳಿಲ್ಲ? ನೀವು ಹೋರಾಟಕ್ಕೆ ನಿಂತ್ಕೊಂಡಿದ್ರೆ ನಿಮ್ಮ ಹಿಂಬಾಲಕರಾಗಿ ನಾವು ಬರ್ತಾ ಇದ್ವು. ಹೌದು ಸರ್, ಎಲ್ಲೋ ಇರ್ತಕ್ಕಂತ ಉತ್ತರ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂತ ಗಿರೀಶ್ ಮಟ್ಟಣ್ಣವರು ಈ ಒಂದು ಕೇಸಿನ ವಿಚಾರದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾರೆ. ಮಹೇಶ್ ರೆಡ್ಡಿ ಅವರು ಏನಿದ್ದಾರೆ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಇವರ ಒಂದು ಕ್ಷೇತ್ರ ಅಂತ ಅನ್ಬಿಟ್ಟೇನೆ ಈಗ ಕೆಲವರೆಲ್ಲನ ಇದನ್ ಮಾಡ್ತಾರಲ್ವಾ, ಇವ್ರಿಗೆ ಯಾಕೆ ಮುಂದೆ ನಿಂತ್ಕೊಂಡು ಇಲ್ಲ ಇದನ್ ಮಾಡ್ಲೇಬೇಕು, ಇಲ್ಲ ರೀ ಒತ್ತಾಯ ಹಾಕಿ ಒತ್ತಾಯ ಪೂರ್ವಕವಾಗಿ ಯಾಕೆ ಇವ್ರು ಮಾಡ್ತಾ ಇಲ್ಲ? ಹಂಗಾದ್ರೆ ಯಾಕೆ ಇದು ನಮ್ಮ ಏನಂತಾರೆ ಮಟ್ಟಣ್ಣವರ್ ಸರಿಗೆ ಮಾತ್ರನೇ ನಾವೊಂದು ಇದಿರೋದು, ಮಹೇಶ್ ರೆಡ್ಡಿ ಸರಿಗೆ ಮಾತ್ರನೇ ನಾವೊಂದು ಹೋರಾಟ ಮಾಡ್ಬೇಕು, ಇಲ್ಲ ಈ ಹೆಣ್ಣಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ನಿಂತಿರೋದು? ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಹೆಸರನ್ನ ಅವ್ರು ತಗೊಳ್ತಕ್ಕಂಥವ್ರು ಅವ್ರು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಮತ್ತೆ ಮೊನ್ನೆ ಒಂದು ವಿಚಾರ ಬರುತ್ತೆ ಸರ್, ಇದೇ ಒಂದು ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಒಂದು ಬೆದರಿಕೆ ತರದಲ್ಲಿ ಒಂದು ಇದ್ ಬರುತ್ತೆ, ಅದನ್ನ ತಂಬಾಯಿಂದನೇ ಕೇಳ್ಬೇಕು ಅಂತ. ಏನು ಗೌಡ್ರು ಅಥವಾ ದಣಿಗಳು ಅಂತ ಏನಿದ್ದಾರೆ ಕೆಲವು ಮಾತುಗಳನ್ನ ಆಡ್ತಾರೆ. ತಾವು ಕೂಡ ವಿಡಿಯೋ ನೋಡಿದ್ದೀರಾ ಇಲ್ಲ ನಂಗೆ ಗೊತ್ತಿಲ್ಲ. ಮೊನ್ನೆ ಅಲ್ಲ, 1 ವರ್ಷದಿಂದ ಈಗ ಮತ್ತೆ ರಿಪೀಟೆಡ್ ಆಗ್ತಾ ಇದೆ. ಹೆದರಿಕೆ ಹುಟ್ಲಿ ಅಂತ ನಾವು ಮನಸ್ಸು ಮಾಡಿದ್ರೆ ನಮಗೂ ಅಭಿಮಾನ, ಸಾವಿರಾರು ಜನ, 50,000 ಕೆಲಸಗಾರರಿದ್ದಾರೆ, ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಅವರು ಭಯಂಕರವಾಗಿ ಹೇಳೋದು. ಹೌದು, ಯಾಕಂದ್ರೆ ಇವರು ಸುವಿಚಾರ ಹೇಳೋರಲ್ವಾ, ಧರ್ಮದ ಬಗ್ಗೆ ಆಚಾರ ಹೇಳೋರಲ್ವಾ ಇವರು. ಆ ಧರ್ಮದ ಬಗ್ಗೆ ಬೋಧನೆ ಮಾಡ್ತಾ ಈ ತರ ಮಾಡು ಅಂತ. ಆನಂತರ ಅನೇಕ ಪ್ರಸಂಗಗಳಲ್ಲಿ ಅಲ್ಲಿ ಹೋದಂತ ಭಕ್ತರ ಮೇಲೆ, ಅಯ್ಯಪ್ಪ ಸ್ವಾಮಿ ಭಕ್ತರ ಮೇಲೆ ಬಹಳಷ್ಟು ಹಲ್ಲೆಗಳಾಗಿದೆ ಈ ಹಿಂದೆ. ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಕೋಲ್ ತಗೊಂಡು ಹೊಡೆದಿದ್ದಾರೆ ನೇತ್ರಾವತಿ ಸ್ನಾನಘಟ್ಟದಲ್ಲಿ. ಆನಂತರ ಮೊನ್ನೆನೆ ವೆರಿ ರೀಸೆಂಟ್ ಒಂದು 3 ತಿಂಗಳ ಹಿಂದೆ ಒಂದು ಘಟನೆ ನಡೀತು. ಅಯ್ಯಪ್ಪ ಸ್ವಾಮಿ ಭಕ್ತರಿಗೆನೆ ಬೈದರು, ಕಳ್ಸಿದ್ದಾರೆ. ಅಂದ್ರೆ ಇವರು ಅಲ್ಲಿ ಈ ಏನಂತಾರೆ, ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿ ಅವ್ರು ಇದ್ದಂಗನೆ ಇವರೆಲ್ಲ ಪೂರ್ತಿ ನಡೆಯೋದು. ಶೃಂಗೇರಿಯಲ್ಲೇನು ಗುರುಗಳಿದ್ದಾರೆ. ಹೌದು ಸರ್, ಒಂದೇ ಒಂದು ಚಿಕ್ಕದಾದ್ರೂ ಕಪ್ಪು ಚುಕ್ಕೆ ಆ ಗುರುಗಳ ಮೇಲೆ ಇದೆಯಾ? ಇದಕ್ಕಿಂತಲೂ ಜಾಸ್ತಿ ಜನ ಭಕ್ತರಿದ್ದಾರೆ ಅಲ್ಲಿ. ಸಿದ್ಧಗಂಗಾ ಮಠ ಇರ್ಬೋದು, ಅನೇಕ, ನಾನು ಸುಮ್ನೆ ಹೆಸರು ಹೇಳ್ಬಾರ್ದು, ಹೊರನಾಡು ಇರ್ಬೋದು, ಎಲ್ಲಾದ್ರೂ ಭಕ್ತರಿಗೆ ಹೊಡೆದಿದ್ದಂತ ಉದಾಹರಣೆ ಇದೆಯಾ? ಸಾಧ್ಯನೇ ಇಲ್ಲ. ಇವರು ಆ ಹಿಂದೂ ಧರ್ಮದವರೇ ಅಲ್ಲ. ಇಲ್ಲಿ ಹೇಳ್ತಾರೆ ಎಷ್ಟೋ ಜನ, ಧರ್ಮದ ಬಗ್ಗೆ ನೀವು ಮಾತಾಡಬೇಡಿ, ದೇವಸ್ಥಾನದ ಬಗ್ಗೆ ಯಾಕೆ ಮಾತಾಡ್ತೀರಿ? ಇವರೇ ನಮ್ಮ ಮೇಲೆ ಪದೇ ಪದೇ ಕೇಸ್ ಹಾಕೋದು ಧರ್ಮದ ವಿಷಯದ ಮೇಲೆ ಅನಾವಶ್ಯಕವಾಗಿ. ನಾವು ಮಾತಾಡೋರಲ್ಲ, ಇವ್ರು ಹಾಕಿದ ಮೇಲೆ ಮತ್ ನಾವು ಯಾಕೆ ಹಾಕಿದ್ರಿ ಅಂತ ಕೇಳಲೇಬೇಕಾಗತ್ತೆ. ಕೇಳೋದನ್ನ ತಪ್ಪು ಅನ್ನಂತ ಕೇಳಿದ್ರೆ ಅದು ತಪ್ಪು ಅಂತ ಬಿಂಬಿಸ್ತಾರೆ. ಹೌದು. ಸರ್, ಈಗ ಬಹಳ ಚೆನ್ನಾಗಿ ಇದನ್ನಂತೂ ಮಾಡಿದ್ರಿ ಸರ್. ಆ ಒಂದು ವಿಚಾರವಾಗಿ ಆ ಒಂದು ಆನೆ ಮಾವುತನ ಕೇಸ್ ಆಯ್ತು, ಡಾಗ್ ಸ್ಕ್ವಾಡ್ ಏನೋ ಆಗುತ್ತೆ, ಓಕೆ, ದಣಿಗಳಿದ್ರು, ಆ ಕಾನೂನೆಲ್ಲ ಸತ್ತು ಕುಲಕರ್ಮ ಎದ್ದು ಹೋಗ್ಬಿಟ್ಟೈತಾ ಅಂತ? ಅಲ್ಲ, ಕಾನೂನ್ ಅಂದ್ರೆ ಅದನ್ನ ಜಾರಿ ಮಾಡೋದು ಫಸ್ಟ್ ಇಟ್ ಬಿಗಿನ್ಸ್ ಫ್ರಮ್ ಪೊಲೀಸ್ ಸ್ಟೇಷನ್ ಅಲ್ವರಾ? ಅಲ್ಲಿ ಪೊಲೀಸ್ ಸ್ಟೇಷನ್ನೇ ಸರಿಯಾಗಿ ಪೊಲೀಸರ ಕೆಲಸ ಮಾಡುದಿಲ್ಲ ಅಲ್ಲಿ. ಇವರು ಸೆಕ್ಯೂರಿಟಿ ಆಫೀಸ್ ತರ ಕೆಲಸ ಮಾಡ್ತಾರಲ್ಲಿ ಮುಂಚೆ, ಅವಾಗಿಂದು ಆ ಸಂದರ್ಭದಲ್ಲಿ. ಈಗ ಸ್ವಲ್ಪ ಜನ ಎಚ್ಚೆತ್ಕೊಂಡ ಮೇಲೆ ಪೊಲೀಸರು ಕೂಡ ಸ್ವಲ್ಪ ಅಲರ್ಟ್ ಆಗಿದ್ದಾರೆ. ನಾನು ಈಗಿನವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆಗಿನ ಸಂದರ್ಭದಲ್ಲಿ ನೀವು ನೋಡಿ, ಆನೆ ಮಾವುತನ ಪ್ರಕರಣ ಮತ್ತು ಯಾವುದು ಸೌಜನ್ಯ ಪ್ರಕರಣ, ಎರಡೂ ಪ್ರಕರಣದಲ್ಲಿ ಎಷ್ಟು ಸಾಮ್ಯತೆ ಇದೆ ಅಂತ ಹೇಳಿದ್ರೆ, ಎರಡೂ ಪ್ರಕರಣ ನಡೆದಾಗ ಆ ಪೊಲೀಸ್ ಸ್ಟೇಷನ್, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಇರುವುದಿಲ್ಲ, PSI ಯೋಗೀಶ್ನೇ ಇನ್ಚಾರ್ಜ್ ಇರ್ತಾನೆ.
ಅವ್ರು ಇಲ್ಲದೆ ಇರುವಾಗಲೇ ಆಗ್ತವೆ. ಅಂದ್ರೆ ಇವನಿಗೆ ಅವ್ರಿಗೆ ಏನು ಒಂದು ಸೆಟಲ್ಮೆಂಟ್ ನಡೆದಿದೆ ಅಂತ ಸಂಶಯ ಬರ್ತದಿಲ್ಲ ಸರ್. ಸುಮ್ನೆ ನಾನು ಸಂಶಯ ವ್ಯಕ್ತಪಡಿಸ್ತಾ ಇದ್ದೀನಿ. ಮತ್ತೆ ಸಂಶಯ ವ್ಯಕ್ತಪಡಿಸೋದು ನನ್ನ ಡೌಟ್. 2 ಕೇಸ್ನಲ್ಲಿ ಡಾಗ್ ಸ್ಕ್ವಾಡ್ ಬರ್ತದೆ, ಅದರದ ರಿಪೋರ್ಟ್ ತಗೊಳ್ಳೋದಿಲ್ಲ. ಡಾಗ್ ಸ್ಕ್ವಾಡ್ ಇದನ್ನೇನ್ ತಗೊಳ್ಳೋದಿಲ್ಲ. 2 ಪ್ರಕರಣದಲ್ಲಿ FSL ನವರು ಫಿಂಗರ್ ಪ್ರಿಂಟ್ ಬರ್ತಾರೆ, ಅವು ಯಾವುದೇ ಫಿಂಗರ್ ಪ್ರಿಂಟ್ ತಗೊಳ್ಳೋದಿಲ್ಲ. ಇವ್ರು ಹೇಳ್ತಾರಲ್ಲ, ಯಾವ್ದು ಸೌಜನ್ಯ ಪ್ರಕರಣದಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು, ಹಿಂಗಾಗಿ ನಾವು ಫಿಂಗರ್ ಪ್ರಿಂಟ್ ತಗೊಂಡಿಲ್ಲ ಅಂತೇಳಿ. ಆನೆ ಮಾವುತನ ಕೇಸ್ ಆದಾಗ ಯಾವ ಮಳೆ ಇತ್ತಪ್ಪ, ಯಾಕೆ ತಗೊಳ್ಳಿಲ್ಲ? ಇದನ್ನ ಕೇಳ್ಬೇಕು ತಾನೆ. ಖಂಡಿತವಾಗಿ ಸರ್. ಸೌಜನ್ಯ ಪ್ರಕರಣದಲ್ಲಿ ಮಳೆ ಇತ್ತು, ಭಯಂಕರ ಮಳೆ, ಫಿಂಗರ್ ಪ್ರಿಂಟ್ ತಗೊಳಕ್ಕೆ ಆಗ್ಲಿಲ್ಲ, FSL ಅನಲೈಸಿಸ್ ಮಾಡಕ್ ಆಗ್ಲಿಲ್ಲ. ಆನೆ ಮಾವುತನ ಕೇಸ್ ನಲ್ಲಿ ಎಲ್ಲಿ ಮಳೆ ಇತ್ತು? ಆ ಹೆಣಗಳು ಬಿದ್ದಿದ್ದು ಅವ್ರ ಮನೆ ಒಳಗಡೆನೆ, ಅವ್ರ ಮನೆ ಒಳಗಡೆ ಮಳೆ ಬರ್ತಾ ಇರ್ಲಿಲ್ಲ, ಯಾಕೆ ತಗೊಳ್ಳಿಲ್ಲ? ಖಂಡಿತವಾಗಿ ಇದು ವ್ಯಾಲಿಡ್ ಹೌದು. ಇಲ್ಲಿ ನೋಡೋರು ನಮ್ಮನ್ನ ಟೀಕೆ ಮಾಡ್ತಾರಲ್ಲ, ಅವರು ಕೂಡ ಉತ್ತರ ಕೊಟ್ಬಿಡಿಯಪ್ಪ ಇದಕ್ಕೆ. ನಾವು ಬರೀ ಸಂಶಯನ ವ್ಯಕ್ತಪಡಿಸ್ತಾ ಇದ್ದೀವಿ. ಎಕ್ಸಾಕ್ಟ್ ಆಗಿ ಆರೋಪಿಗಳು ಯಾರು ಅಂತ ಹಿಡಿಯೋದು ಪೊಲೀಸರು. ಪೊಲೀಸರ ಕೆಲಸ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಮತ್ತಿನ್ ಯಾವ ಕಾನೂನು ಎಲ್ಲಿ ನಡೀತಾ ಇದೆ? ಅಲ್ಲಿ ಯಾವ ಕಾನೂನು ಅಲ್ಲಿ ಇಲ್ಲ. ಇದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂತ ವಿಷಯ ಸರ್. ಮತ್ತೆ ನನ್ಗೆ ಒಂದು ಡೌಟ್, ನೀವು ಈಗ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಡೌಟ್ ಉದ್ಭವ ಆಯ್ತು ಸರ್. ಈ ಮಾವುತನ ಕೇಸು ಮತ್ತೆ ಸೌಜನ್ಯ ಪ್ರಕರಣ ಏನಿದೆ 20-21 ದಿನಗಳ ಆಸುಪಾಸ್ನಲ್ಲಿ ನಡೀತಕ್ಕಂಥದ್ದಲ್ವರಾ? ಅದನ್ನ ಕಂಟಿನ್ಯೂ ಮಾಡ್ತೇನೆ. ಅಲ್ಲ, ಇದೊಂದು ಡೌಟ್. ಓಕೆ, ನೀವು ಹೇಳ್ಬಿಡಿ, ನಾನು ಆಮೇಲೆ. ಎರಡರಲ್ಲಿ ಸಾಮ್ಯತೆ ಏನಂದ್ರೆ, 2 ಪ್ರಕರಣದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇರಲ್ಲ, ಇವನೇ ಇರ್ತಾನೆ, ಯೋಗೀಶ ಇರ್ತಾನೆ. 2 ಪ್ರಕರಣದಲ್ಲಿ FSL ಫಿಂಗರ್ ಪ್ರಿಂಟ್ ತಗೊಳ್ಳೋದಿಲ್ಲ. 2 ಕೇಸ್ ನಲ್ಲಿ ಡಾಗ್ ಸ್ಕ್ವಾಡ್ ಬಂದ್ರು ಕೂಡ ಅದ್ರದ್ದು ಅನಲೈಸ್ ಮಾಡೋದಿಲ್ಲ. ತನ್ಕೀರ್ತಿನ ಮನೆಗೆ ಹೋಗುತ್ತೆ. ಆನೆ ಮಾವುತನ ಕೇಸ್ ನಲ್ಲಿ ಅವ್ನು ಕರ್ಸಲ್ಲ. 2 ಪ್ರಕರಣಗಳಲ್ಲಿ ಡೆಡ್ ಬಾಡಿ 9ರಿಂದ 10 ಗಂಟೆ ಒಳಗಡೆ ಬೆಳಿಗ್ಗೆ ನೋಡ್ತಾರೆ. ಆದ್ರೆ 2 ಪ್ರಕರಣಗಳಲ್ಲಿ ನೀವು ಪೋಸ್ಟ್ ಮಾರ್ಟಮ್ ಕತ್ಲೆ ಆದ್ಮೇಲೆ ಮಾಡ್ತೀರಿ. ಯಾಕೆ? ಪಂಚನಾಮೆ ಮಾಡೋದು ಮೊನ್ನೆ ಒಂದು ಇದನ್ನ ಹೇಳ್ತಾ ಇದ್ದ ಒಬ್ಬನು, ಉಂಡೆ ತಿಮ್ಮ, ಇವತ್ತು ಬರೋಬ್ಬರಿ ಜಾಡ್ಸಿದೀನಿ ಅವನಿಗೆ. ಭಾರಿ ಬುದ್ಧಿವಂತ ಅಂತ ಪೋಸ್ ಕೊಡ್ತಾ ಇದ್ದ. ಇವತ್ ಬೆಳಗ್ಗೆ ನಿನ್ನೆ ತನಕ ಭಾರಿ ಬುದ್ಧಿವಂತ ಅಂತ ಪೋಸ್ ಕೊಡ್ತಾ ಇದ್ದ. ಇವತ್ತು ಹುಚ್ಚಿನ ತರ ಆಡ್ತಾ ಇದ್ದೇನೆ ನಾನು. ಒಂದೆಲ್ಲ ಬಿಚ್ಚಿ ಎಳೆಯಾಗಿ ಬಿಚ್ಚ ಮೇಲೆ ಹುಚ್ಚಿನ ತರ ಆಡ್ತಾವನೀಗ. ಅದ್ರಲ್ಲಿನೂ ಕೂಡ ಅವನು ಹೇಳ್ತಾನೆ, ಯೋಗೀಶ್ ಒಂಥರ ಸಾಚಾ ಟೈಪ್. ಈಗ ಅವ್ರದ್ದು ಕೆಲಸ ಏನ್ ಗೊತ್ತಾ, ಎಲ್ಲಾ ಸೇರ್ಕೊಂಡು ಯೋಗೀಶನ್ ಪರವಾಗಿ ನಿಂತ್ಕೊಂಡಿದ್ದಾರೆ. ಯೋಗೀಶ್ ಬಹಳ ಸಾಚಾ ಇದ್ದ, ಯೋಗೀಶ್ ಬಹಳ ಒಳ್ಳೆಯವನಿದ್ದ, ಬರೀ 2 ದಿನ ಮಾತ್ರ ಅವನು ಇದ್ದ. ಆಮೇಲೆ ಇನ್ನೊಬ್ರು ಬಂದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಹೇಳಿ. ಇವ್ರಿಗೆ ಆಕ್ಚುಲಿ ಏನು ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರೊಸೀಜರ್ ಏನು ಹೇಗೆ ನಡೀತೈತೆ ಅಂತ ಇವುಗಳಿಗೆ ಗೊತ್ತಿಲ್ಲ. ಸುಮ್ನೆ ಹಂಗೆ ಮಾತಾಡೋದು. 2 ಪ್ರಕರಣದಲ್ಲಿ ಈ ಡೆಡ್ ಬಾಡಿನ 6 ಗಂಟೆ ಮೇಲೆ ಯಾಕೆ ಪೋಸ್ಟ್ ಮಾರ್ಟಮ್ ತಗೊಂಡು ಹೋದ್ರಿ? ಆಕ್ಚುಲಿ ಮಾಡೋ ಹಂಗಿಲ್ಲ. ಆಫ್ಟರ್ ಸನ್ಸೆಟ್ ಅಂಡ್ ಬಿಫೋರ್ ಸನ್ರೈಸ್ ಪೋಸ್ಟ್ ಮಾರ್ಟಮ್ ಮಾಡಬಾರ್ದು. ತೀರಾ ಎಕ್ಸ್ಟ್ರಾರ್ಡಿನರಿ ಇದನ್ನಿದ್ದಾಗ ಪೂರ್ತಿ ಲೈಟ್ ಹಾಕಿ ಮಾಡ್ಬೇಕು ಅಂತ ಇದೆ. ಎಕ್ಸ್ಟ್ರಾರ್ಡಿನರಿ ಕೇಸ್ ಇದ್ದಾಗ, ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ 5 ಗಂಟೆಗೆ ಸಾಯಂಕಾಲ 5 ಗಂಟೆಗೆ ಡೆಡ್ ಬಾಡಿ ಸಿಕ್ತಪ್ಪ, 6 ಗಂಟೆಗೆ ಸನ್ಸೆಟ್ ಆಗುತ್ತೆ ಅಂತ ತಿಳ್ಕೊಂಡಿರಿ. ಅನಿವಾರ್ಯವಾಗಿ ನೀವು 6 ಗಂಟೆ ಮೇಲೆ ಮಾಡ್ಬೇಕಾಗುತ್ತೆ. ಉಪಕರಣಗಳು 9-10 ಗಂಟೆಗೆ ನಿಮ್ಗೆ ಡೆಡ್ ಬಾಡಿ ಸಿಕ್ಕರೆ 6 ಗಂಟೆ ಮೇಲೆ 6 ಗಂಟೆವರೆಗೆ ನೀವು ಹೆಣ ಏನೋ ಮೆರವಣಿಗೆ ಮಾಡ್ತಾ ಇದ್ರ? ಏನ್ ಮಾಡ್ತಿದ್ರಿ? ಸ್ಥಳ ಪಂಚನಾಮೆ, ಶವ ಪಂಚನಾಮೆ ಮಾಡಕ್ ಮ್ಯಾಕ್ಸಿಮಮ್ 2 ಅವರ್ಸ್ ಸಾಕು. ಇಲ್ಲಿ ಡಾಗ್ ಸ್ಕ್ವಾಡ್ ಇಲ್ಲ, ಅವು ಅನಲೈಸ್ ಮಾಡಿಲ್ಲ, FSL ನಂತರ ಬಂದ್ರು, ವಾಪಸ್ ಕಳ್ಸಿದ್ರಿ, ಮನೆ ಬಂದ್ರು ಅಂತೇಳಿ. ಸೊ 1 ಅವರ್ 2 ಅವರ್ ನಲ್ಲಿ ನೀವು ಬಾಡಿ ಲಿಫ್ಟ್ ಮಾಡಿ ಪೋಸ್ಟ್ ಮಾರ್ಟಮ್ ಕರ್ಕೊಂಡು ಹೋಗಬಹುದಾಗಿತ್ತಲ್ಲ. 10 ಗಂಟೆ ಅಂದ್ರೆ ಮ್ಯಾಕ್ಸಿಮಮ್ 12 ಗಂಟೆಗೆ. ಇನ್ನು 2 ಅವರ್ಸ್ ಜಾಸ್ತಿ ತಗೋರಿ, 2 ಗಂಟೆ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾಗಿತ್ತು. 6 ಗಂಟೆ ಮಟ್ಟ ಏನ್ ಮೆರವಣಿಗೆ ಮಾಡಕ್ ತಗೊಂಡು ಹೋಗಿದ್ರ ಅದನ್ನ? 2 ಕೇಸಲ್ಲಿ ಹಂಗೆ ಆಗುತ್ತೆ, ಅಬ್ಸರ್ವ್ ಮಾಡಿ. 2 ಕೇಸ್ ನಲ್ಲಿ ಪೋಸ್ಟ್ ಮಾರ್ಟಮ್ 6 ಗಂಟೆ ಮೇಲೆ. ಯಾಕಂತ ಹೇಳಿದ್ರೆ ಕೇಸು ಇದನ್ನು ಅಂದ್ರೆ ಆರೋಪಿಗಳು ಸಿಗಬಾರ್ದು, ನಿಜವಾದ ಆರೋಪಿಗಳು ಸಿಗಬಾರ್ದು, ಡಲ್ ಆಗ್ಬೇಕು ಅಂತ ಹೇಳಿನೇ ಮಾಡಿದ್ದು. ಎಸ್, ಎಲ್ಲ ಕೇಳ್ತಾ ಇರುವಂತ ನಮ್ಮ ವೀಕ್ಷಕರಿಗೂ ಮತ್ತೆ ಏನು ಇವ್ರು ಏನಾದ್ರು ತಪ್ಪು ಮಾಡ್ತಾರ ಅದಕ್ಕೊಂದು ಹುಡುಕಿ ಮಸಾಲ ಹಾಕೋಣ ಅನ್ನುವಂತ ಮಸಾಲಿಸ್ಟ್ರಿಗಳಿಗೂ ಕೇಳ್ತಾ ಇರೋ ಕ್ವಶನ್, ಯಾಕಪ್ಪ 6 ಗಂಟೆಗೆ ಆಯ್ತು, 9 ಗಂಟೆಗೆ ಸಿಕ್ಕಂತ ಬಾಡಿನ 6 ಗಂಟೆವರೆಗೂ ಏನು ಮೆರವಣಿಗೆ ತಗೊಂಡು ಹೋಗ್ತಾ ಇದ್ರ ಅಂತಕ್ಕಂಥದ್ದು ಸಾರ್ ಹೇಳ್ತಾ ಇದ್ದಾರೆ. ನನ್ನ ಡೌಟ್ ಕೂಡ ಅದನ್ನೇ. ಯಾಕೆ? ಅದನ್ನ ನೀವು ಉತ್ತರ ಕೊಡಿ, ಕಮೆಂಟ್ ಮಾಡಿ ತಿಳಿಸಿ, ಮತ್ತೆ ನಿಮ್ಮ ಪ್ರಬುದ್ಧತೆ ಏನಿದೆ ಅನ್ನೋದನ್ನ ತೋರಿಸಿ. ಎಸ್ ಸರ್. ಆ ನಂತರ 2 ಪ್ರಕರಣಗಳು ಕೂಡ ಹಿನ್ನೆಲೆ ಭೂಮಿಯನ್ನ ಕಬಳಿಸುದೆ. ಆನೆ ಮಾವುತನ ಕೇಸ್ನಲ್ಲಿ ಯಾವ ಜಾಗದಲ್ಲಿ ಅವಳ ಇಬ್ಬರದು ಕೂಡ ಡೆಡ್ ಬಾಡಿ ಬೇಕಿತ್ತು, ಅವ್ರ ಗುಡಿಸಲಿದೆಯಲ್ಲ, ಅದನ್ನ ಡೆಮಾಲಿಷನ್ ಮಾಡಿ ಈಗ ಒಂದು ದೊಡ್ಡದು ಅಯೋಧ್ಯ ಆತಿಥ್ಯ ಅಂತ ಕಟ್ಸಿದ್ದಾರೆ. NY ಅಂದ್ರೆ ನಾರಾಯಣ ಯಮುನಾ. ಇದು ಯಾಕಂತ ನೀವು ನಾರಾಯಣನ ಮಗನಿಗೆ ಕೇಳ್ಬೇಕು. ನಾನು ಕೇಳಿದೆ, ಯಾಕೆ ನಿಮ್ಗೆ ಏನಾದ್ರು ಕಂಪೆನ್ಸೇಷನ್ ಕೊಟ್ರ, ದುಡ್ಡು ಕೊಟ್ರ ಅಂತ ಕೇಳಿದೆ. ಏನು ಕೊಟ್ಟಿಲ್ಲ, ಜನಗಳಿಗೆ ತೋರ್ಸಾಕೆ ಒಂದು ಅನುಕಂಪ. ಪಾಪ ನೋಡಿ,
ಈ ಬಡವ್ರ ಬಗ್ಗೆ ಎಷ್ಟು ಅನುಕಂಪ ಇದೆ. ದೊಡ್ಡ ಅದಕ್ಕೆ ಹೋಟ್ಲಲ್ಲಿ. ಅದಕ್ಕೆ NY ಅಂತ ಹಾಕಿದ್ದಾರೆ. 1 ರೂಪಾಯಿನೂ ಕೂಡ ಕೊಟ್ಟಿಲ್ಲ. ಆ ನಂತರ ಪಾಪ ಗಣೇಶ ಹಂಚು ಕೇಳಕ್ ಹೋದ್ನಂತೆ. ಹಂಚು ಗೊತ್ತಾಯ್ತು ಸರ್. ಹಂಚು ದಣಿ ಚಿಕ್ಕ ದಣಿ ಕಡೆ ಹೋದ. ಚಿಕ್ಕ ದಣಿ ಈ ಆಯ್ತು ನಮ್ ಮನೆ ಕೆಡುತ್ತಾ ಇದ್ರಿ, ಹಂಚು ತಗೋತೇನೆ ದಣಿ ಅಂತ ಹೇಳ್ತಾನೆ. ಹೌದಾ, ಹಂಚ್ಬೇಕಾ, ಆಯ್ತು, ಆದ್ರೆ ಅದ್ರ ಲೆಕ್ಕ ಇಟ್ಟು ಹೋಗು ಅಂತ ಹೇಳ್ತಾನೆ ಚಿಕ್ಕ ದಣಿಗಳು. ಅಯ್ಯೋ ಅವನ ಮನೆ ಹಂಚನ್ನ ಅವನ್ ತಗೊಳಕ್ಕೆ ದೊಣ್ಣೆ ಅದೇನೋ ಅಂತಾರಲ್ಲ, ಒಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಅನ್ನಂಗ ಆಯ್ತು. ಆ ನಂತರ ಆ ಕೊಲೆ ಆದ ನಂತರ ಬೀಗ ಹಾಕ್ಬಿಡ್ತಾರೆ ಇವರೇ ದಣಿಗಳು. ಯಾರ್ರೀ ಇವರು ಹಾಕಕ್ಕೆ? ಬೀಗ ಹಾಕಿ ಅವ್ರ ಮನೆಯಲ್ಲಿ ಯಾರು ಕೂಡ ಬರಲಾರ್ದಂಗ್ ನೋಡ್ಕೊಂಡು ಮನೆ ಡೆಮಾಲಿಷನ್ ಮಾಡ್ತಾರೆ. ಆಸ್ತಿ ನ ದೋಚಿಕೊಳ್ಳೋ ಸಲುವಾಗಿ 2 ಪ್ರಕರಣ. ನೀವು ಕೇಳಬಹುದು ಸೌಜನ್ಯದಲ್ಲಿ ಏನೋ ಅವ್ರ ಮನೆ ಅಲ್ಲ, ಸೌಜನ್ಯದ್ದಲ್ಲ, ವರ್ಷ ಅನ್ನೋಳ್ನ. ವರ್ಷ ಅವ್ರ ತಂದೆದ್ದು 3 ಎಕರೆ ಆಸ್ತಿ ಮೇಲೆ ಕಣ್ಣಿಟ್ಟಿದ್ರು ಅವರು. ಆ ನಂತರ 2 ಈ ವರ್ಷ ಮನೆ 3 ಎಕರೆ ಏನಿದೆ ಮತ್ತು ಆನೆ ಮಾವುತಂದ ಏನ್ ಜಾಗ ಇದೆ, 2 ಕೂಡ ಒಬ್ಬೇ ಬಿಲ್ಡರ್ಗೆ ಕೊಟ್ಟಿದ್ರು. ಆಯ್ತು, ಈಗ ಇವ್ರದ್ದು ಆಗ್ಬಿಡ್ತು. ಆನೆ ಮಾವುತನ್ ಅಂತ್ರಿ ಕೊಂದ್ರು, ತಗೊಂಡ್ಬಿಟ್ರು. ಇದು ಬೇಕಲ್ಲ, ಈಗ ಇದನ್ನ ಏನಾದ್ರು ಮಾಡ್ಬೇಕು ಅನ್ನೋ ಅವಸರದಲ್ಲಿದ್ರು. ಹೀಗಾಗಿ ವರ್ಷನ ಎತ್ಕೊಂಡು ಹೋಗಕ್ಕೆ ಕನ್ಫ್ಯೂಷನ್ ಆಗಿ ಸೇಮ್ ಅದೇ ರೀತಿ ಇರುವಂತ ಸೌಜನ್ಯಳನ್ನ ಲಿಫ್ಟ್ ಮಾಡ್ಕೊಂಡು ಹೋದ್ರು.